ಬಾಯಿ ಮುಚ್ಕೊಂಡು ಇದನ್ನೆಲ್ಲ ಐರನ್ ಮಾಡಿ ಮಡ್ಚಿಡು. ಅಣ್ಣ, ರಾಣಿ ಹೇಳಿದಾಳೆ ನಾನು ದೊರೆ ಅಂತೆ, ಈ ಥರ ಕೆಲಸ ಎಲ್ಲ ಮಾಡಬಾರ್ದಂತೆ. ಅದಕ್ಕೆ ನಾನು ಇಸ್ತ್ರಿ ಮಾಡಲ್ಲ, ನೀವೇ ಮಾಡ್ಕೋತೀರಾ? ರೀ, ಇವನ್ ದೊರೆ ಅಂತೆ, ದರ್ಬಾರ್ ಮಾಡ್ತಾನಂತೆ. ನಾವಿಬ್ರು ಇವನ್ ಅಕ್ಕ ಪಕ್ಕ ನಿಂತ್ಕೊಂಡು ಬೀಸಣಿಗೆಯಲ್ಲಿ ಗಾಳಿ ಬೀಸ್ಬೇಕಂತೆ. ಪೆದ್ದನ್ ಮಗನೇ, ಹೇಳು ಅಂತ ನಿಮ್ಮ ಹೆಂಡ್ರು ಕೊಟ್ಲಾ? ಈಡ್ ದಿವಸ ಇಂದ್ರಿ ಮಾತನ್ನ ನಾಯಿ ಕೇಳ್ದಂಗೆ ಕೇಳ್ತಿದ್ದೆ, ಈಗ ದೊರೆ ದೊರೆ ಆಗ್ಬಿಡ್ಬೇಕಾ ನೀನು? ಏಯ್, ಈ ನನ್ನ ಮಗ ನಿಂಗೆ ಬಿಟ್ಬಿಟ್ರೆ ನಮ್ಮ ಸಮಾಧಿ ಮ್ಯಾಗ ಸಿಂಹಾಸನ ಹಾಕೊಂಡು ಅದ್ರ ಮ್ಯಾಗ ಕುಂತ್ಕೊಂಡು ದರ್ಬಾರ್ ಮಾಡ್ಬಿಡ್ತಾನೆ. ನಮ್ಮ ಮಗನ ಇಟ್ಟೊಂದೆಲ್ಲ ಚಿಗುರ್ಕೊಂಡಿದೀಯಲ್ಲ, ಎಷ್ಟೋ ಧೈರ್ಯ ನಿನಗೆಲ್ಲ. ಮುಗಿಸ್ಬಿಡಿ ಅವನ್ನ. ಆಸ್ತಿ ಹೇಗಿದ್ರು ನಮ್ಮ ಹೆಸರಿಗೆ ಬರ್ದಿದ್ದಾನೆ. ಅಣ್ಣ, ಏನು ಮಾಡಬೇಡ, ಬಿಟ್ಬಿಡೋಣ, ನಾನು ಹೋಗ್ಬಿಡ್ತೀನಿ. ಅಯ್ಯೋ ನನ್ನ ಮಗನೇ, ಸಂಜೆ 5:30 ಆಯ್ತು, ಹೆಲ್ಮೆಟ್ ಹಾಕೊಂಡು ಹೊಂಟೋಗ್ತೀನಿ ಅನ್ನಕ್ಕೆ ನೀನೇನು ಎಂಪ್ಲಾಯ್ ಅನ್ಲ? ಇಂದ್ರಿ ಹೋಗಿ ಐರನ್ ಬಾಕ್ಸ್ ಸ್ವಿಚ್ ತೊಗೊಂಬರೆ. ನನ್ನ ಮಗನೇ, ನಮಗೆ ಎದುರು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ. ಬಿಸಿ ಆಗ್ಲಿ, ಬಿಸಿ ಆದ್ಮೇಲೆ ನನ್ನ ಮಗನ್ ಎದೆ ಮೇಲೆ ಇಕ್ಬಿಡ್ತೀನಿ. ಬೇಡ ಬಿಡೋಣ. ನನಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಇವತ್ತು ನಮ್ಮ ಅಪ್ಪಂಗೆ ಹುಟ್ಟಿಲ್ಲ ಮಗ ನಾನು. ಅವ್ವ ಮಕ್ಕಳವ ಕಾಪಾಡವ, ಕಾಪಾಡು. ಅಣ್ಣ, ಊಟನ ಅಕ್ಕೆ ಕೊಟ್ಟಿದ್ಯಾ? ಮೂಕಲ ಆ ತಿಂಡಿ ತಕೊಬತ್ತೀನಿ ಅಂತ ಹೋಗೋಳೆ. ಊಟನ ಅಕ್ಕೆ ಕೊಟ್ಟು ನೀನ್ ಯಾಕೋ ಕಾರ್ ತಗೊಂಡಿದ್ಯಾ ಅಂತ ಅನ್ಸತ್ತೆ. ಕಾರು? ನಾನು? ಅಲ್ಲ ಕಣ್ರಲ್ಲ, ಇರೋ ಸ್ಕೂಟ್ರಿಗೆ ಪೆಟ್ರೋಲ್ ಹಾಕ್ಸಿ ಜೇಬ್ ಸೌದೋಗೈತೆ. ಏನ್ ಕಾರ್ ಬೇರೆ? ಪೆಟ್ರೋಲ್ ಹಾಕ್ಸಿ ಜೇಬ್ ಸೌಸಿದ್ಯಲ್ಲ, ಅದಕ್ಕೆ ಒಂದ್ ಕಾರ್ ತಕೊಂಡು ಡೀಸೆಲ್ ಹಾಕ್ಸ್ಬಿಡು. ಎಂತ ಬುದು ಅಂತ ಕಲ. ಒಬ್ಬೊಬ್ರು ಒಂದೊಂದ್ ಮುತ್ತು ಕಂಡ್ರಲ್ಲ. ನೀವ್ ಹೇಳ್ದಂಗೆ ನಿಮ್ ಮಾತ್ ಕಡ್ಕೊಂಡ್ ನಾನು ಕಾರ್ ತಕೊಂಡ್ಬಿಟ್ಟೆ ಅಂತ ಅನ್ಕೊಳ್ಳಿ. ಆಮ್ಯಾಕೆ ಆ ಕಾರ್ ತುಂಬಾ ಬನ್ನು, ಬ್ರೆಡ್, ಬಿಸ್ಕತ್, ಸೊಳ್ಳೆ ಬ್ಯಾಟು, ಕರೆಂಟ್ ದೀಪ, ಆಮ್ಯಾಕೆ ಈ ಅಡಿಗೆ ಸಾಮಾನುಗಳು ಎಲ್ಲ ಕಾರಲ್ಲಿ ತುಂಬ್ಕೊಂಡು ಬೀದಿನಾಗೆ ಸಾರ್ ಬನ್ನಿ ಸಾರ್ ಮೇಡಮ್, ಬನ್ನಿ ಮೇಡಮ್, ಏನ್ ತಗೊಂಡ್ರು 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, ಆಫರು ಅನ್ಕೊಂಡು ಇಡೀ ಬೀದಿ ಸುತ್ತಿದ್ರೆ ಒಸಿ ಲಾಭ ಕಾಣ್ಬೋದು. ಆಟೆ ಕಂಡ್ರ ಏನಣ್ಣ ನೀನು ಎಲ್ಲದನ್ನು ಲಾಭ ನೋಡ್ತಿಲ್ಲನು? ಇರ್ಲಕ್ಕಲ್ಲ, ಬಿಸ್ನೆಸ್ ಅಂತ ಬಂದಾಗ ಲಾಭ ನೋಡ್ಬೇಕು ಕಂಡ್ರಲ್ಲ. ಈಗ ನೋಡ್ರಲ್ಲ, 12 ಲಕ್ಷದ ಕಾರ್ ತಗೋತಿದೀವಿ ಅಂದಕ್ಕೆ ಅದ್ರಾಗ ಏನ್ ದುಡಿಮೆ ಆಯ್ತದೆ ಅಂತ ನಾವು ನೋಡ್ಬೇಕಲ್ವಾ? ಅರೆ ಕಾಗಡ, ಏನಣ್ಣ ಇಲ್ಲಿ ನೀನು? ಏಟೊಂದು ವರ್ಷ ಆಗೋಯ್ತಣ್ಣ ನಿನ್ ನೋಡಿ. ಹೆಂಗಿದ್ಯಣ? ಚೆನ್ನಾಗಿದ್ದೀನಪ್ಪ ಶಿವು, ನೀನಾಗಿದ್ಯಾ? ನೋಡಣ ಹಿಂಗಿವ್ನಿ. ನಮ್ಮವ್ವ ಮಕ್ಕಳವ ಹೆಂಗಿಟ್ಟವಳು ಹಂಗಿವ್ನಿ. ಅಲ್ಲ ಕಣ, ಇವಾಗ ನೆನ್ಪಾಯ್ತಾ ನಿಂಗೆ ನಮ್ಮೂರು? ಏನ್ ಮಾಡೋಣಪ್ಪ, ನಾನು ಮಕ್ಳು ಎಜುಕೇಶನ್ ಅಂತ ಸಿಟಿಗೆ ಹೋಗಿದ್ದೆ, ಬರಕ್ಕೆ ಆಗ್ಲಿಲ್ಲ. ನನ್ ಮಗಳು ಮದುವೆ ಬೇರೆ ಇವಾಗ, ಅದಕ್ಕೆ ಜಮೀನ್ ಮಾರಿ ಮಗಳು ಮದುವೆ ಮಾಡೋಣ ಅಂತ ಇದೀವಿ. ನಿಮ್ಗೆಲ್ಲಾರ್ಗು ಹೇಳ್ತೀವಿ. ಆಯ್ತಣ್ಣ, ಆಯ್ತು. ಆಮೇಲೆ ಇವ್ರಿಬ್ರು ನನ್ ತಮ್ಮಂದ್ರಿದಂಗೆ, ಗೋಡಂಬಿ ಗೊರ್ಕೆ. ನಮಸ್ಕಾರನಪ್ಪ. ಇನ್ನೇನಪ್ಪ ಸಮಾಚಾರ ಶಿವು? ಅಲ್ಕಣ್ಣ, ನೀವೆಲ್ರೂ ಹಳ್ಳಿ ಬಿಟ್ಟು ಸಿಟಿಗೆ ಹೊಂಟೋಗಿ ಇಲ್ಲಿರೋ ಜಮೀನೆಲ್ಲ ಮಾರ್ತಾ ಇದ್ರೆ ಹಳ್ಳಿ ಗತಿ ಏನಣ್ಣ? ನನ್ ಜಮೀನು ಉಳಿಬೇಕು ಅನ್ನೋ ಆಸೆ ನನಗೂ ಇದೆ. ಆದ್ರೆ ಒಂದ್ ಮದುವೆ ಮಾಡ್ಬೇಕು ಅಂದ್ರೆ ಕಮ್ಮಿ ಅಂದ್ರೂ 25 ಲಕ್ಷ ಆದ್ರೂ ಬೇಕಪ್ಪ. ನಿನ್ಗೆ ಗೊತ್ತಲ್ವಾ? ನಾಗಣ ಅಂತಕಲ್ಲ, ಅವರು ನಮ್ಮಳ್ಳಿಲೇ ಹುಟ್ ಬೆಳೆದಿರೋ ಜನ. ಸುಮಾರು ವರ್ಷದ ಹಿಂದೆ ಸಿಟಿಗೆ ಹೊಂಟೋದ್ರು, ಇವಾಗ ದರ್ಶನ ಕೊಡ್ತವ್ರೆ.
ಎಲ್ಲ 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 ಏ ಇಲ್ಲ ಏನಾದ್ರು ಕೊಡ್ಲಾ ಕೈಗೆ ಏನಾದ್ರು ಕೊಡ್ಲಾ ಏ ಬಿಡ್ಬೇಡ ಬಿಡ್ಬೇಡ ಅದ್ನ ಬಿಡ್ಬಾರ್ದು ಕಲ ಇವತ್ತು ಎತ್ಬಿಟ್ಟೆ ನಮ್ಮ ಮನೆಗೆ ಹೋಗ್ಬೇಕು ಕೊಡ್ರಲ್ಲ ಏನಾದ್ರು ಕೈಗೆ ಏ ಯಾವ್ದು ಕೊಡಲ್ಲ ಅಂದ್ರೆ ಈಗ ಏನ ಮಾಡ್ತೀಯ ಈಗ ಏಯ್ ಏನು ಇವಾಗ ಹೊರಗಡೆ ಹೋಯ್ತಾ ನಾವು ಎಲ್ಲ ಯಾಂದಳಿಲಿ ನಿನ್ನ ಎತ್ ಬಿಡಕ್ಕಿಲ್ಲ ಶಿವು ಹಳದೆಲ್ಲ ಬಿಟ್ಟಿಲ್ವಪ್ಪ ಮದ್ವೆ ಆಗಿದೆ ಈಗ್ಲಾದ್ರೂ ಸ್ವಲ್ಪ ಯೋಚನೆ ಮಾಡು ಬರ್ತೀನಪ್ಪ ಅಲ್ಲ ಅಣ್ಣ ಅದು ಹಂಗಲ್ಲ ಅಣ್ಣ ಹಳದೆಲ್ಲ ಬಿಟ್ಟಿಲ್ವಪ್ಪ ಮದ್ವೆ ಆಗಿದೆ ಈಗ್ಲಾದ್ರೂ ಸ್ವಲ್ಪ ಯೋಚನೆ ಮಾಡು